ನನ್ನ ತಮ್ಮ ನಿನ್ನ ಕೈ ಹಿಡಿದು ಕುಳಿತಿದ್ದಕ್ಕೆ ನಿನ್ನಣ್ಣನ ಎದೆಯಲ್ಲಿ ಭೂಕಂಪನವೇ ಶುರುವಾಗಿದೆ. ಹಗಲು ಹೊತ್ತಿನಲ್ಲಿ ನಕ್ಷತ್ರಗಳನ್ನು ತೋರಿಸುವ ವಂಶ ನಮ್ಮದು. ವಿಷಕಂಠ, ನಿನ್ನ ಲಾರಿಗಳನ್ನು ಹೊರಗಡೆ ಬಿಟ್ಟಿರಬಾರದು. ಹಾಗೆ ಮಾಡಿದ್ದೇನೆ ಮಗನೇ. ಒಂದಾನೊಂದು ಕಾಲದಲ್ಲಿ ನನ್ನ ಮನತನಕ್ಕೆ ಮೋಸ ಮಾಡಿರುವೆ. ಅದರ ಪ್ರತಿಕಾರವನ್ನು ತೀರಿಸಿಕೊಳ್ಳುವುದಕ್ಕೆ ಹೀಗೆ ಮಾಡಿದ್ದೇನೆ. ವಿಷಕಂಠ, ಮಾತಿನಲ್ಲಿ ಹೇಳುವುದಕ್ಕಿಂತ ಮಾಡಿ ತೋರಿಸಬೇಕಂತ ಮಾಡಿದ್ದೇನೆ. विषकंठ, मेरा मन का तूफान तेजा जिंदगी को टुकड़ा टुकड़ा करेगा. ಚಂದ್ರನನ್ನೇ ಕೇಳು, ನಿನ್ನ ಕಾಲ ಕೆಳಗೆ ಇಡುವೆ. ನಿನ್ನ ಕಿಕ್ಕೆ ಸಾಕು, ಇನ್ನು ಎಣ್ಣೆ ಸೋಡಾ ಬಿಡುವೆ. ಕನಸಲ್ಲಿಯೂ ನಿನ್ನ ಮನಸ್ಸಲ್ಲಿಯೂ ಊರೆಲ್ಲ ಹುಡ್ಕೊಳ್ಳೆ ಹೊಡ್ಕೊಳ್ಳೋ ಸ್ಟೋರಿಯೋ. ಬಾಚಕೋರಿ ಬೇಡ ಬೇಡ, ಬುಟ್ಟಿಗೆ ಬೀಳಬೇಡ, ತುಟಿಗೆ ಸಿಗಬೇಡ, ಮುತ್ತಿಡಬೇಡವೇ. ನಮ್ಮ ಅಡಿಗೆ ಕಾಸಿ ಕೊಟ್ಟು ನಿಯಮನ ಮೇಲೆ ಬಿದ್ದು ಮುತ್ತಾಡಬೇಡವೇ. ಮೈಗೆ ಮೈ ಬುದ್ಧಿ ಕಪ್ಪಟ್ಟಿ ಆಡತ ಪೋರಿಯೋ. ಪಟಾಕಿ ಪೋರಿಯೋ, ನಾಟಿ ನಾಟಿ ಚೋರಿಯೋ, ತಪ್ಪಸಾಲ
ಕರಗಿರಿದಂತೆ ಆವದನ ನಗುತ್ತಿರುವಂತೆ ಕಲ್ಲು ಮುಳ್ಳರ ಬಲ್ಲೆ ಮುಜ ಹೋಗರವಾಯಿತೆ ಎನಿಸುತ್ತಿದೆ ಆರತಿಯೇ ಕರಗಿರಿದಂತೆ ಆವದನ ಗಿರಿಜಾ ಗಿರಿಜಾ ಏಕೆ ಸ್ವಾಮಿ ಪೇಟೆಗೆ ಹೋಗಿ ಎಷ್ಟು ಬೇಗ ಬಂದಿದ್ದೀರಾ? ಮತ್ತೇನು ಮಾಡಲಿ, ಇಡೀ ಬಾಜರವನ್ನೇ ಖರೀದಿ ಮಾಡಿಕೊಂಡು ಬರಬೇಕಿತ್ತ ಗಿರಿಜಾ. ಹಾಸಿಗೆ ಇದ್ದಷ್ಟು ಕಾಲು ಚಾಚಿದ್ರಾಯ್ತು. ತೋ ಇರಲಿ, ಚೀಲವನ್ನು ಒಳಗಿಟ್ಟು ಬಾ. ಇರಲಿ, ನಿಮ್ಮ ಜೊತೆ ಸಿಂಹಾದ್ರಿ ಕೂಡ ಬರ್ಲಿಲ್ಲವೇ? ಅವನು ಇಲ್ಲ ಗಿರಿಜಾ, ಅವನು ಇನ್ನು ಕಟ್ಟಿಗೆ ಮಿಲ್ಲಿನಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಗಿರಿಜಾ, ವಿಸಕಂಠಪ್ಪನವರು ನಿನ್ನೆ ನನ್ನನ್ನು ಅವರ ಮನೆಗೆ ಕರೆಸಿದ್ದಾರೆ. ಯಾಕಂದ್ರೆ ನನ್ನ ತಮ್ಮನಿಗೆ ಸರಿಯಾಗಿ ಬುದ್ಧಿ ಹೇಳುವಂತ. ನನ್ನ ತಮ್ಮ ಏನು ತಪ್ಪು ಮಾಡಿದ್ದಾನೆ ಅನ್ನೋದು ಗೊತ್ತಿಲ್ಲ ಗಿರಿಜಾ. ರೀ, ಮನೆಯಲ್ಲಿ ಗುಂತಿಕೊಂಡುವಾಗ ಹೊರಗಿನ ವಿಷಯ ನನಗೆ ಹೇಗೆ ಗೊತ್ತಾಗಬೇಕು? ಬಹುಶಃಕ್ಕೆ ಮೊನ್ನೆ ನಡೆದ ಘಟನೆ ವಿಷಯ ಆಗಿರ್ಬೇಕು ಅಲ್ಲವೇ? ಅದೇನು ಗಿರಿಜಾ, ನನಗಂತೂ ಏನು ತಿಳಿಯದಾಗಿದೆ. ಆ ವಿಸಕಂಠಪ್ಪ ಅವರು ಯಾವ ಹೊತ್ತಿನಾಗ ಏನು ನಮಗೆ ಅಪ್ಪತ್ತ ಕಾಲವನ್ನು ತರುತ್ತಾರೆ ತಿಳಿಯದಾಗಿದೆ. ರೀ, ಅವನಿನ ಚಿಕ್ಕ ಮಗು ಅಲ್ಲ, ಈ ಲೋಕವನ್ನು ತಿಳಿದುಕೊಂಡಿದ್ದಾನೆ. ಇರಲಿ, ನಿಮಗೊಂದು ಸಂತೋಷ ಸುದ್ದಿ ಹೇಳಬೇಕೆಂಬ ಆಸೆ ರೀ. ಅಂತ ವಿಷಯವೇನು ಗಿರಿಜಾ? ರೀ, ಅದೇನಂದ್ರೆ ನೀವೀಗ ತಂದೆ ಆಗ್ತಾ ಇದ್ದೀರಾ. ನಾನು ಕೂಡ 3 ದಿನ ಗರ್ಭಿಣಿ. ಅಲ್ಲ ಹುಚ್ಚಿ, ಎಂತ ವಿಷಯವನ್ನು ಮುಚ್ಚಿಟ್ಟುಕೊಂಡಿರುವೆ ನೀನು. ಗಿರಿಜಾ, ನಾಳೆ ಮನೆ ದೇವರಿಗೆ ಹೋಗಿ ಕಾಯಿಯನ್ನು ಓಡಿಸಿಕೊಂಡು ಬರೋಣ. ಇದಕ್ಕೇನಂತೀಯ? ಆಯ್ತ್ರಿ, ನಿಮ್ ಇಷ್ಟದಂತೆ ಆಗಲಿ. ಗಿರಿಜಾ, ಹೇಗೋ ಸಂತೋಷದ ವಿಷಯವನ್ನು ಹೇಳಿರುವೆ, ಒಂದು ಗೀತೆಯನ್ನಾದರೂ ಆಡಬಾರದೆ? ಆಯ್ತ್ರಿ, ನಿಮ್ ಇಷ್ಟದಂತೆ ಆಗಲಿ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾರಾಗ ದಿನವೂ ಆನಂದವೋ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಎಂದು ಹೀಗಾಡು ಹಿರಿಯಾಡುವಾಗ ಬದುಕು ಸಾರ್ಥವೇ. ನುಡಿಯೋ ದೈನಿಕ ಸಿಹಿಯೋ ಬಡಿಯುವ ಹಾದಿ ಹೂವಿನ ಹಾಗೆಯೋ ಸುತ್ತ
ಎಂತ ಶ್ರೀಮತಿ ಕೈ ಹಿಡಿದಾಗ ದಿನವೂ ಆನಂದವೋ ಎಂದು ಹೀಗೆ ನಾನು ತಿರಿಯಾಡುವಾಗ ಬದುಕು ಸ್ವರ್ಗವೇ ಲಾ ಲಾ ಲಾ, ಏ ಲಾ ಲಾ ಲಾ, ಏ ಅಣ್ಣ, ಅತ್ತಿಗೆಯರು ಸಂತೋಷದಿಂದ ಇರುವಿರಲ್ಲ. ಸಿಂಹಾದ್ರಿ, ಸದ್ಯದಲ್ಲಿ ನೀನು ಚಿಕ್ಕಪ್ಪನಾಗುವೆಯಪ್ಪ. ಅದೇ ವಿಷಯವನ್ನು ಮಾತನಾಡುತ್ತಾ ನಿಂತಿದ್ದೇವೆ. ಪರವಾಗಿಲ್ಲ, ಅಂತೂ ಈ ಮನೆಯಲ್ಲಿ ಲಾಲಿ ಹಾಡು ಕೇಳುವಂತಾಯ್ತಲ್ಲ, ಅಷ್ಟೇ ಸಾಕು. ಅಣ್ಣ, ನಾನು ನಾಳೆ ಬೇರೆ ಕಡೆ ಕೆಲಸಕ್ಕೆ ಹೋಗಬೇಕಂತ ನಿರ್ಧಾರ ಮಾಡಿದ್ದೆ. ಬೇಡ ತಮ್ಮ, ನೀನು ಬೇರೆ ಕಡೆ ಹೋಗುವುದು ಬೇಡ. ಈಗ ಎಲ್ಲಿ ಇರುವೆಯೋ ಅಲ್ಲೇ ಇರು. ಸಂಬಳ ಕಡಿಮೆ ಕೊಟ್ಟರು ಚಿಂತೆ ಇಲ್ಲ. ಆ ದುಷ್ಟ ಹುಳಗಳ ಹೆದರಿಕೆ ನನಗಿದೆಯಪ್ಪ. ಅತ್ತಿಗೆ ಹೊಟ್ಟೆ ಹಸಿದಿದೆ, ಊಟಕ್ಕೆ ಹಾಕು ಬರಮ್ಮ. ಬಾಮ್ಮ ಇದ್ರ ಹೋಗೋಣ. ರೀ, ನೀವು ಬನ್ನಿ ಒಳಗಡೆಗೆ ಊಟ ಮಾಡಿರಿ. ನಡ್ರಿ. ಕುಡ್ಕಂತ ನನ್ನ ಕೈ ಮ್ಯಾದ ಗೆಳತಿ